ನೀವು ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲು ನಿಮಗೆ ಸಮಾಧಾನವಾಗಲಿ. ಈ ನಿರೀಕ್ಷೆಯ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ತರಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ, ನಿನ್ನ ಮಾತುಗಳನ್ನು ಕಾಪಾಡಿಕೋ. ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳು 13:3 ವಚನ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ನೋಡ್ರಿ, ಮನುಷ್ಯನ ಜೀವನವನ್ನು ಕಟ್ಟುವ ಮತ್ತು ಕೆಡಿಸುವ ಒಂದು ದೊಡ್ಡ ಶಕ್ತಿ ನಮ್ಮ ಮಾತುಗಳು. ನಾವು ಮಾತನಾಡುವ ಮಾತುಗಳು, ನಾವು ಹಂಚಿಕೊಳ್ಳುವ ವಿಷಯಗಳು ನಮ್ಮ ಜೀವನದ ಬಾಗಿಲನ್ನು ಆಶೀರ್ವಾದಕ್ಕೂ ಅಥವಾ ಅಪಾಯಕ್ಕೂ ತೆರೆಯಬಹುದು. ಆದ್ದರಿಂದ ದೇವರು ಹೇಳುತ್ತಿದ್ದಾರೆ, ನಿನ್ನ ಮಾತುಗಳನ್ನು ಕಾಪಾಡಿಕೋ. ಅನೇಕರು ತಮ್ಮ ಮಾತುಗಳನ್ನು ಕಾಪಾಡಿಕೊಳ್ಳೋದಿಲ್ಲ. ಒಂದು ಸಂಭವ ನನಗೆ ನೆನಪಿಗೆ ಬರ್ತದೆ. ಒಂದು ರಾತ್ರಿ 3 ಕಳ್ಳರು ಒಂದು ಮನೆಯೊಳಗೆ ನುಗ್ಗಿದ್ರಂತೆ. ಮಹಿಳೆ ಮಾತ್ರ ಇದ್ಲು. ಆಗ ಅವರು, ನಿಮ್ಮ ಹಣ ಮತ್ತು ಆಭರಣಗಳನ್ನ ತಂದು ಕೊಡ್ರಿ ಅಂತ ಕೇಳಿದ್ರು. ಭಯದಿಂದ ಆಕೆ ಎಲ್ಲವನ್ನ ತಂದು ಕೊಟ್ಲು. ಹಾಗೆ ಆ ಮನೆಯ ಒಳಗಿನ ರಹಸ್ಯ ವಿಷಯಗಳನ್ನು ಈ ಕಳ್ಳರು ತಿಳಿದಿದ್ದರು. ಆಗ ಹೇಳಿದ್ರು, ನಿನ್ನ ಮದುವೆಯ ಉಂಗುರ ಎಲ್ಲಿದೆ? ಅದನ್ನು ತಂದು ಕೊಟ್ಲು. ದುಬೈನಿಂದ ಬಂದ ಗಡಿಯಾರ ಎಲ್ಲಿದೆ? ಅದನ್ನು ತಂದು ಕೊಟ್ಲು. ನಿನ್ನೆ ಮಾಡಿದ ಅನಾನಸ್ ಕೇಕ್ ಫ್ರಿಜ್ಜಲ್ಲಿ ಇದೆಯಲ್ಲ, ತೊಂಬ. ಅವಳು ಆಶ್ಚರ್ಯದಿಂದ ಕೇಳಿದ್ದು, ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಆಗ ಕಳ್ಳರು ನಕ್ಕು ಹೇಳಿದ್ರಂತೆ, ನಾವು ನಿಮ್ಮ ಸಾಮಾಜಿಕ ಮಾಧ್ಯಮದ ಸ್ನೇಹಿತರು. ನೀವು ಪೋಸ್ಟ್ ಮಾಡಿದ ಪ್ರತಿಯೊಂದು ವಿಷಯವನ್ನು ನೋಡಿದ್ದೇವೆ. ಆ ಕ್ಷಣದಲ್ಲಿ ಆಕೆ ಅರ್ಥ ಮಾಡಿಕೊಂಡಲ್ರಿ, ತಾನು ಹಂಚಿದ ಆ ಮಾಹಿತಿಯೇ ತನ್ನ ಜೀವನದ ಬಾಗಿಲನ್ನು ಅಪಾಯಕ್ಕೆ ತೆರೆಯಿತ್ರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಜೀವ ಮರಣವು ನಾಲಿಗೆಯಲ್ಲಿದೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಮಾತುಗಳು ಆಶೀರ್ವಾದಕ್ಕೂ ತರಬಹುದು, ಸಮಸ್ಯೆಯನ್ನೂ ತರಬಹುದು. ಒಂದು ಮಾತು ಮನಸ್ಸನ್ನು ಗುಣಪಡಿಸಬಹುದು, ಒಂದು ಮಾತು ಹೃದಯವನ್ನು ಒಡೆಯಬಹುದು, ಒಂದು ಮಾತು ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ದೇವರು ಹೇಳುತ್ತಿದ್ದಾರೆ, ನಿನ್ನ ಮಾತುಗಳನ್ನು ಕಾಪಾಡಿಕೋ. ನಮ್ಮ ಮಾತುಗಳು ಅದು ಕೇವಲ ಬಾಯಿಂದ ಮಾತ್ರ ಹೊರಬರುವಂಥದ್ದಲ್ಲ, ಅದು ನಮ್ಮ ಹೃದಯದಿಂದ. ಆದುದರಿಂದ ನಾವು ಮಾತನಾಡುವ ವಿಷಯಗಳನ್ನು ಜಾಗ್ರತೆಯಿಂದ ಮಾತಾಡಬೇಕು. ಇವತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಎಲ್ಲವನ್ನ ಪೋಸ್ಟ್ ಮಾಡ್ತೇವೆ. ಯಾವುದನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕೋ ಅದನ್ನು ಬಿಟ್ಟು ಇಡೀ ಪ್ರಪಂಚಕ್ಕೆ ನಮ್ಮ ಕಾರ್ಯಗಳನ್ನು ನಾವು ತೋರಿಸುತ್ತೇವೆ. ಹಾಗಿರಬಾರದು. ಹಿರಿಯರೇ, ತಂದೆ ತಾಯಿಗಳೇ, ಅವರು ಸ್ತೋತ್ರ ಒಂದು ಮಾದರಿ ಉಳ್ಳವರಾಗಿರಬೇಕು. ಮಾತನಾಡುವ ಮಾತುಗಳು, ಹಂಚಿಕೊಳ್ಳಬೇಕಾದಂಥ ವಿಷಯಗಳು, ಸುಮ್ಮನೆ ಎಲ್ಲವನ್ನ ನಮ್ಮ ಜೀವಿತದಲ್ಲಿ ನಾವು ಗೊತ್ತಿದೆ ಎಂಬುದಾಗಿ ನಾವು ಮಾಡುವುದಾದರೆ ಅದು ಅಪಾಯಕ್ಕೆ ದಾರಿ ಉಂಟಾಗುವಂಥದ್ದಾಗಿದೆ. ಅದಕ್ಕೆ ಪವಿತ್ರಾತ್ಮನು ನಮಗೆ ಕಲಿಸುವಂಥ ಒಂದು ಪಾಠ ಏನಂತ ಹೇಳಿದ್ರೆ, ಯಾವ ಮಾತು ಯಾವಾಗ ಮಾತಾಡಬೇಕು. ಮೌನವಾಗಿರಬೇಕಾದಾಗ ಮೌನವಾಗಿರ್ರಿ, ಮಾತನಾಡಬೇಕಾದಾಗ ಮಾತನಾಡ್ರಿ. ಸ್ತೋತ್ರ, ಮಾತುಗಳ ಬಗ್ಗೆ ಬಹಳ ಜಾಗ್ರತೆ ಉಳ್ಳವರಾಗಿರ್ರಿ. ನಾವು ನ್ಯಾಯ ತೀರ್ಪಿನ ದಿನದಲ್ಲಿ ಪ್ರತಿಯೊಂದು ಮಾತುಗಳಿಗೆ ಲೆಕ್ಕ ಕೊಡಬೇಕಂತೆ. ನೀವು ಯಾವುದಕ್ಕೆ ಲೆಕ್ಕ ಕೊಡ್ತೀರೋ ಇಲ್ಲವೋ, ನಾವು ಮಾತನಾಡುವ ಒಂದೊಂದು ಮಾತುಗಳಿಗೆ ಸ್ತೋತ್ರ ಲೆಕ್ಕ ಕೊಡಬೇಕು. ನಮ್ಮ ಮಾತುಗಳು ಜನರನ್ನು ಮೇಲಕ್ಕೆ ತರಲಿ, ನಮ್ಮ ಮಾತುಗಳು ಸಮಾಧಾನವನ್ನು ತರಲಿ, ನಮ್ಮ ಮಾತುಗಳು ಸತ್ಯವಾಗಿರಲಿ. ಕೆಲವರ ಮಾತು ಬರೀ ಸುಳ್ಳು ರೀ, ಬಾಯಿ ತೆರೆದರೆ ಸುಳ್ಳು ಅದು ದೇವರಿಂದ ಬರುವಂಥದ್ದಲ್ಲ. ಸುಳ್ಳಿಗೆ ತಂದೆ ಯಾರಂದರೆ ಸೈತಾನನು. ನೀವು ಜಾಸ್ತಿ ಸುಳ್ಳಾಡಿದ್ರೆ ಅದರ ಅರ್ಥ ನೀವು ಏಸಪ್ಪನ ಮಕ್ಕಳಲ್ಲ, ಸೈತಾನನ ಮಕ್ಕಳು. ಆದುದರಿಂದ ಸ್ತೋತ್ರ, ನಮ್ಮ ಜೀವಿತದಲ್ಲಿ ನಾವು ಜ್ಞಾನ ಉಳ್ಳವರಾಗಿ ಮಾತಾಡೋಣ. ನಮ್ಮ ಮಾತುಗಳನ್ನು ಸ್ತೋತ್ರ ದೇವರೇ, ಒಂದೊಂದು ದಿವಸ ದೇವರೇ, ನಾನು ವ್ಯರ್ಥ ಮಾತುಗಳನ್ನು ಮಾತನಾಡದಂತೆ ಪ್ರತಿದಿನ ಒಳ್ಳೆಯ ಮಾತುಗಳನ್ನು, ನಿಮಗೆ ಮೆಚ್ಚುಗೆಯಾದ ಮಾತುಗಳನ್ನು ಮಾತನಾಡಲಿಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಸಿಕೊಳ್ಳ್ರಿ. ದೇವರ ಹತ್ರ ಬಳಿಯಲ್ಲಿ ಕೇಳ್ರಿ, ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ದೇವರು ಸಹಾಯ ಮಾಡುವರು. ತಲೆ ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿವಸ
ದೇವರೇ, ಬಾಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆಂಬುದಾಗಿ ಹೇಳಿದ್ದೀರಾ. ಅನೇಕ ಸಾರಿ ದೇವರೇ ನಮ್ಮ ಮಾತುಗಳನ್ನು ನಾವು ಕಾಪಾಡಿಕೊಳ್ಳುತ್ತಿಲ್ಲ. ಅನೇಕ ಸಾರಿ ದೇವರೇ ಏನು ಮಾತಾಡಬೇಕೋ ಅದನ್ನು ಮಾತಾಡಬಾರದ ಸಂಗತಿಗಳನ್ನು ಮಾತಾಡಿ ಎಷ್ಟೋ ಕಷ್ಟ ನಷ್ಟಗಳಿಗೆ ಒಳಗಾಗಿದ್ದೇವೆ. ನಮ್ಮ ಮಾತುಗಳು ದೇವರಾದ ಜೀವವುಳ್ಳ ಮಾತುಗಳಾಗಿರಬೇಕು, ನಿಮಗೆ ಮೆಚ್ಚುಗೆಯ ಮಾತುಗಳಾಗಿರಬೇಕು. ದೇವರೇ, ಒಂದೊಂದು ಮಾತುಗಳು ಆಶೀರ್ವಾದದ ಮಾತುಗಳು, ಜನರನ್ನು ದೇವರೇ ನಾಶಪಡಿಸುವ ಅಲ್ಲ, ಜನರನ್ನು ಕಟ್ಟುವ ಮಾತುಗಳನ್ನು ಕೊಡ್ರಿ. ನಮ್ಮ ಜೀವಿತದಲ್ಲಿ ದೇವರೇ ಒಂದೊಂದು ಮಾತುಗಳು ಅದು ನಿನ್ನ ಮಹಿಮೆಗೆ ತರುವ ಮಾತುಗಳಾಗಿ ಮಾರ್ಪಡಿಸಿಕೊಡ್ರಿ. ಅದ್ಭುತ ನಡೆಯಲಿ. ನಮ್ಮ ಜೊತೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಆಳ್ವಿಕೆ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಮಾತನಾಡುವ ಮಾತುಗಳು ಅದನ್ನು ಜಾಗೃತೆ ಉಳ್ಳವರಾಗಿ ಮಾತನಾಡೋಣ. ದೇವರು ಬಯಸುವ ಹಾಗೆ ಮಾತಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.